ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಮನೆನ ಅಥವಾ ಸಂಗೀತ ಅವ್ರ ಮನೆನ ಎಕ್ಸಾಕ್ಟ್ ಅನ್ಸಿದ್ದು ಇದೇನೆ. ಯಾಕಂದ್ರೆ ಒಂದು ಫ್ಯಾಮಿಲಿಯಿಂದ 4 ಮೆಂಬರ್ಸ್ ಬಂದಿದ್ರು, ಹೊರಗಡೆ ಪೋಟರ್ ಆಗಿದ್ದು ಅದನ್ನೇ, ಅಭಿಮಾನಿಗಳಿಗೆ ಅನ್ಸಿದ್ದು ಅದನ್ನೇ. ಏನಕ್ಕಂದ್ರೆ ಈ ಮನೆಯಲ್ಲಿ 10 ಜನ ಇದ್ರೆ ಈವರೆಗೆ 7 ಜನ ಫ್ಯಾಮಿಲಿ ಬಂದಿದೆ. 7 ಜನ ಫ್ಯಾಮಿಲಿಯಲ್ಲಿ ಯಾವ ಒಬ್ಬ ಕಂಟೆಸ್ಟೆಂಟ್ಗೂ ಸಿಗದ ಉತ್ತರಗಳು ಕೇವಲ ಸಂಗೀತ ಒಬ್ಬರಿಗೆ ಮಾತ್ರ ಸಿಕ್ಕಿದೆ. ಯಾಕಂದ್ರೆ ಒಬ್ಬ ಆಟದಿಂದ ಹಿಡಿದು, ಒಂದು ಲವ್ ಇಂದ ಹಿಡಿದು, ಒಂದು ಫ್ರೆಂಡ್ಶಿಪ್ ಇಂದ ಹಿಡಿದು ಯಾವ ರೀತಿ ಆಡ್ಬೇಕು, ಯಾವ ರೀತಿ ಆಡ್ತಾ ಇದೆಯಾ, ಹೇಗೆ ಮುಂದುವರಿಬೇಕಂತ ಇರುವ 10 ಕಂಟೆಸ್ಟೆಂಟ್ ಗಳಲ್ಲಿ ಸಂಗೀತ ಅವ್ರಿಗೆ ಸಿಕ್ಕಷ್ಟು ಉತ್ತರ ಯಾವ ಕಂಟೆಸ್ಟೆಂಟ್ ಸಿಕ್ಕಿಲ್ಲ. ಕೇವಲ ಬಿಗ್ ಬಾಸ್ ಪಾರ್ಶಾಲಿಟಿ ತೋರಿಸ್ತಾರ ಅಂತ ಹೇಳ್ಬೋದು. ಬೇರೆ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಪವರ್ ಬಂದಾಗ ಅವ್ರು ಸ್ವಲ್ಪ ಏನಾನ ಹೇಳಕ್ ಹೋದ್ರೆ ಬಿಗ್ ಬಾಸ್ ಮಧ್ಯೆ ಬಂದು ಹೊರಗಡೆ ಕಳ್ಸೋ ಬಿಗ್ ಬಾಸ್ ಅವ್ರು ಮಾತ್ರ ಸಂಗೀತ ಅವ್ರ ಫ್ಯಾಮಿಲಿ ಬಂದಾಗ ತುಂಬಾ ಅಂದ್ರೆ ತುಂಬಾ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಅದ್ರಲ್ಲೂ ಅವರ ಫ್ಯಾಮಿಲಿ ಇಲ್ಲಿ ಅವರು ಇವರು ತಪ್ಪ ಅಂತ ಹೇಳೋದಕ್ಕಿಂತ ಸಂಗೀತವನ್ನ ಸಮರ್ಥನೆ ಮಾಡ್ಕೊಂಡ್ರು. ನೀನು ಮಾಡ್ತಿರೋದ ಕರೆಕ್ಟ್ ಅಂತ ಹೇಳಿದ್ರು. ನಾನು ಇದಕ್ಕಿಂತ ವಿಡಿಯೋಗಳ ಮುಂಚೆ ಬಹಳ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಅಲ್ಲಿ ಗಲಾಟ ಆಗಕ್ಕೆ, ಜಗಳ ಆಗಕ್ಕೆ ಒಂದು ಗಾದೆ ಮಾತಿದೆ, ಬೆಂಕಿ ಇಲ್ದೇನೆ ಹೊಗೆ ಹಾಡಲ್ಲ ಅಂತೆ. ಆ ರೀತಿ ಎಲ್ಲೋ ಒಂದ್ ಕಡೆ ಸಂಗೀತಗಳು ಕಾರಣರಾಗಿರ್ತಾರೆ. ಮತ್ತೆ ಈ ಎಪಿಸೋಡ್ ಅಲ್ಲಿ ಈ ಪಾರ್ಶಾಲಿಟಿ ಬಿಗ್ ಬಾಸ್ ಹೇಗಿತ್ತು, ಬೇರೆ ಫ್ಯಾಮಿಲಿ ಅವ್ರು ಬಂದಾಗ ಯಾವ ರೀತಿ ಇತ್ತು, ಯಾರು ಯಾರಿಗೆ ಕ್ಯಾಪ್ಟನ್ ಅಧಿಕಾರ ಕೊಟ್ರು, ಈ ಎಪಿಸೋಡ್ ಹೇಗಿತ್ತು ಅಂತ ಎಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 79ನ ಫ್ಯಾಮಿಲಿ ವಾರ, ಫ್ಯಾಮಿಲಿ ಬಿಗ್ ಬಾಸ್ ಶುರುವಾಗುತ್ತೆ. ಶುರುವಾದ್ರೆ ಒಂದು ಸಾಂಗ್ ಆಗ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅದೇ ಗೊತ್ತಲ್ಲ, ಫಾಸ್ ಪ್ಲೇ ಅಂತ ಈ ಟಾಸ್ಕ್ ಆಡ್ತಾ ಇರ್ತಾರೆ. ತುಕಾಲಿ ಅವ್ರಿಗೆ ಎಕ್ಸಸೈಸ್ ಕಲ್ಸ್ಕೊಡಕ್ಕೆ ಕಾರ್ತಿಕ್ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಫಾಸ್ ಪ್ಲೇ ಅಂತ. ಈ ರೀತಿ ಎಲ್ಲ ಆಡ್ತಾ ಇರ್ಬೇಕಾದ್ರೆ ಅದೇ ಗೇಮ್ ಶೋ ಆಗ್ತಾನೆ ಇರುತ್ತೆ. ಮೈಕಲ್ ಅವರೆಲ್ಲ ಫುಲ್ ಫನ್ ಆಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಯಾರು ಇಲ್ಲಿ ಪರ್ಸನಲ್ ತಗೊಂಡಿಲ್ಲ, ಯಾರು ಇಲ್ಲಿ ಒಬ್ಬರ ಮೇಲೆ ಒಬ್ರು ಹೇಳಿಕೆ ಕೊಟ್ಕೊಂಡಿಲ್ಲ. ಸಿಂಪಲ್ ಆಗಿ ಫನ್ ಆಗಿ ನಮ್ರತಾ, ತುಕಾಲಿ ಅವರು ಎಲ್ಲ ಫುಲ್ ಆಗಿ ಫನ್ ಆಗಿ ಆಗ್ತಾ ಇತ್ತು. ತುಕಾಲಿ ಅವ್ರು ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಗೆಸಿದ್ರು. ಅದಾದ್ಮೇಲೆ ಕಾರ್ತಿಕ್, ವಿನಯ್ ಎಲ್ಲರೂ ಒಂದೊಂದರ ಫನ್ ಆಗಿ ಆಡ್ತಾ ಇತ್ತು. ಈ ಮಧ್ಯದಲ್ಲೇ ಒಂದು ಸಾಂಗ್ ಆಡ್ತಾರೆ. ಇದೇ ಕಾರ್ತಿಕ್ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಹೇಳಿ ಕಾರ್ತಿಕ್ ಅವರ ತಾಯಿ ಬಂದ ಮೇಲೆನೆ ತುಂಬಾ ಅಂದ್ರೆ ತುಂಬಾ ವಾಯ್ಸ್ ತುಂಬಾ ಸ್ವೀಟ್ ಆಗಿತ್ತು. ಹಾಡುಗಳು ಅಷ್ಟೇ ಚೆನ್ನಾಗಿ ಆಡ್ತಿದ್ರು ಅನ್ಸ್ಬೋದು. ಮತ್ತೆ ನಿಮ್ಗೆ ಬಗ್ಗೆ ಈ ಹಾಡು ಬಗ್ಗೆ ಹೇಗೆ ಅನ್ಸ್ತಾ, ಅವ್ರು ಚೆನ್ನಾಗಿ ಹೇಗೆ ಆಡ್ತಿದ್ರು ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ನೋಡಿ, ಕಾರ್ತಿಕ್ ಅವರ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ಬಿಗ್ ಬಾಸ್ ಯಾಕೋ ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಬಂದ್ಮೇಲೆನೆ ಬೋರ್ಡ್ ಮೇಲೆ ನೀವು ನಿಮ್ಮ ಮಗನಿಗೆ ಏನು ಒಂದು ಸೂಚನೆ ಕೊಡ್ತಾರ ಅದನ್ನ ಬರೆದು, ಮತ್ತೆ ಆಮೇಲೆ ಈ ವಾರ ಕ್ಯಾಪ್ಟನ್ ಆಗಕ್ಕೆ ಯಾರು ಸ್ವತಂತ್ರ ಅಂತ ಕೇಳ್ತಾರೆ. ಅವರ ಬೋರ್ಡ್ ಮೇಲೆಲ್ಲ ಬರೆದು ಕ್ಯಾಪ್ಟನ್ ಹೆಸರಿಗೆ ಹೇಳೋದಲ್ಲ. ಈವರೆಗೆ ತನೀಶ್ ಅವರಿಗೆ 4 ಓಟು ಬಿದ್ದಿದೆ. ಫಸ್ಟ್ ಡೇ 3 ಓಟು, ಮತ್ತೆ ಇವತ್ತೊಂದು ಓಟ್ ಬಿದ್ದಿದೆ. ತನೀಶ್ ಅವರಿಗೆ ಟಾಪ್ ಅಲ್ಲಿ ಇದ್ರೆ ಕ್ಯಾಪ್ಟನ್ ಆಗೋ ಕಂಟೆಸ್ಟೆಂಟ್ ಗಳಲ್ಲಿ, ಅಂದ್ರೆ ಫ್ಯಾಮಿಲಿ ವಾರದಲ್ಲಿ. ಇದಾದ್ಮೇಲೆ ಬಿಗ್ ಬಾಸ್ ಯಾಕೆ ಅವರು ಹೊರಗಡೆ ಕಳಿಸ್ಬಿಡ್ತಾರೆ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋ ವಿಷಯ ಏನಂದ್ರೆ, ಕಾರ್ತಿಕ್ ಅವ್ರ ತಾಯಿ ಬಂದಾಗ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ. ನಿಜ ಅಂದ್ರೆ ತುಂಬಾ ಇಷ್ಟ ಆಯ್ತು ಇದು ಮಾತ್ರ. ಯಾಕಂದ್ರೆ ನೋಡಿ, ಸಂಗೀತರ ಹತ್ರ ನೋಡಿ ತುಂಬಾ ಅತಿ ಹೆಚ್ಚಾಗಿ ಮಾತಾಡ್ತೀರಾ, ಸ್ವಲ್ಪ ಕಡಿಮೆ ಮಾಡಿ ಮಾತಾಡೋದು, ಅಳ್ತಾ ಇದ್ರೆ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಇನ್ನು ತುಕಾಲಿ ಅವ್ರಿಗೆ ಹೇಳ್ತಾರೆ, ನೀನು ಹಿಂದೆ ಮಾತಾಡೋದು ಬಿಟ್ಬಿಡು, ಅದ್ ಬಿಟ್ರೆ ನೀನು ಕಾಮಿಡಿ ಸೂಪರ್ ಅಂತ ಹೇಳ್ತಾರೆ. ಹಾಗೇನೆ ಒತ್ತೂರಿಗೆ ನೀವು ಮಾತಾಡೋ ರೀತಿ, ಮಾತಾಡೋ ಸ್ಟೈಲ್ ತುಂಬಾ ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸಿಲಿ ಮೇಡಮ್ ಅವರು ಅದನ್ನ ಹೇಳ್ತಾರೆ. ಹೀಗೆ ಒಬ್ಬೊಬ್ರಿಗೆ ಒಂದು ಮೆಸೇಜ್ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಸಂಗೀತ ಅವ್ರು ಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು. ಮಾತು ಕಮ್ಮಿ ಮಾಡ್ಕೋ, ಅಳ ಕಮ್ಮಿ ಮಾಡ್ದ ಅಂತ. ಈಗ ಕಾರ್ತಿಕ್ ಅವ್ರಿಗೂ ವಿನಯ್ ಅವ್ರಿಗೂ ಹೇಳ್ತಾರೆ, ಅಗ್ರೆಸಿವ್ ಬಿಟ್ರೆ ತುಂಬಾ ಒಳ್ಳೆ, ನೀವು ತುಂಬಾ ಚೆನ್ನಾಗಿ ಆಡ್ತೀರ ಅಂತ ವಿನಯ್ ಅವ್ರಿಗೂ ಒಂದು ಮೆಸೇಜ್ ಕೊಡ್ತಾರೆ. ಈ ರೀತಿ ಕೊಡ್ಬೇಕಾದ್ರೆ ಬಿಗ್ ಬಾಸ್ ಹೊರಗಡೆ ಇರೋ ಮ್ಯಾಟರ್ ಎಲ್ಲ ಹೇಳ್ತಾರ ಅಂತ ಡೌಟ್ ಬಂತೇನೋ ಹೊರಗಡೆ ಕಳ್ಸ್ಕೊಡ್ತಾರೆ. ಅದಾದ್ಮೇಲೆ ಕಾರ್ತಿಕ್ ಅವರು ತುಂಬಾ ಎಮೋಷನ್ ಆಗ್ತಾರೆ. ಏನಕ್ಕಂದ್ರೆ ಅವ್ರ ಮತ್ತೆ ಮಾತಾಡೇ ಇರಲ್ಲ. ಆದ ಕಾರಣ ಅವ್ರು ಹೊರಗಡೆ ಹೋದ್ಮೇಲೆ ಇನ್ನು ಬರೋದಿಲ್ವಾ ಅಂತ ಎಲ್ಲರಿಗೂ ಅನ್ಸಿತ್ತು. ಪ್ರೋಮೋದಲ್ಲೇ ತೋರಿಸಿತ್ತು, ಎಪಿಸೋಡ್ ಅಲ್ಲೂ ಅದೇ ಇತ್ತು. ಇಲ್ಲಿ ಬಿಗ್ ಬಾಸ್ ಫ್ರ್ಯಾಂಕ್ ಮಾಡಿದ್ರೆ ಅನ್ಬೋದು. ಅದಾದ್ಮೇಲೆ ಸಿರಿ ಮೇಡಮ್ ಸ್ವಲ್ಪ ಆಟ ಆಡಿಸ್ತಾರೆ. ಅಂದ್ರೆ ಫ್ರ್ಯಾಂಕ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಬಿಗ್ ಬಾಸ್ ಅವರು. ಟ್ರೈ ಮಾಡಿದ್ರಲ್ಲ, ಆಕ್ಚುಲಿ ಮಾಡಿದ್ರು. ಸಿರಿ ಮೇಡಮ್ ಯಾವ ಲೆವೆಲ್ಗೆ ಹೋಗಿತ್ತು ಎಮೋಷನ್ ಅಂದ್ರೆ, ಅವ್ರ ಮನೆಯಿಂದನೇ ಹೊರಗಡೆ ಹೋಗ್ಬಿಡ್ತೀನಿ, ನಾನು ಬೇಡ ಹೋಗ್ತೀನಿ ಅನ್ನೋ ಲೆವೆಲ್ಗೆ ಬಂದಿದ್ರು. ಆಕ್ಚುಲಿ ಅವರ ಫ್ಯಾಮಿಲಿ ಆಲ್ರೆಡಿ ಬಂದಿತ್ತು ಬಿಗ್ ಬಾಸ್ ಮನೆ ಒಳಗಡೆ. ಅವಾಗ ಕಂಪ್ರೆಷನ್ ರೂಮ್ ಕರೆದು ಇವ್ರನ್ನ ಈ ರೀತಿ ಮಾಡ್ತಾ ಇದ್ರು, ಫ್ರ್ಯಾಂಕ್ ಮಾಡ್ತಾ ಇದ್ರು ಬಿಗ್ ಬಾಸ್. ನಿಮ್ಮ ಮನೇಲಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬರಕ್ ಆಗಲ್ಲ, ಆದ ಕಾರಣ ನೀವು ಫೋನ್ ಮಾಡಿ ಮಾತಾಡ್ಬೋದು, ಆ ರೀತಿ ನಾವು ಅರೇಂಜ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಹೇಳ್ತಾ ಇತ್ತು. ಈ ಟೈಮಲ್ಲಿ ಸಿರಿ ಅವರು ಅಲ್ಲಿ ಓಕೆ ಅಂತ ಬಂದ್ಬಿಟ್ಟು ಹಾಲಲ್ಲಿ ಬಂದ್ಮೇಲೆ ಇಲ್ಲ ನಾನು ಹೋಗ್ಬಿಡ್ತೀನಿ, ಹೊರಗಡೆ ಹೋಗ್ಬಿಡ್ತೀನಿ, ನಮ್ಮ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗಿದೆ, ಆದ ಕಾರಣ ನಾನು ಇರಲ್ಲ ಅಂತೆಲ್ಲ ಅಂತ ಇದ್ರು. ಬಟ್ ಅವ್ರ ಫ್ಯಾಮಿಲಿ ಮನೆ ಒಳಗೆ ಬಂದಿತ್ತು. ನಿಜ ಅಬ್ಸರ್ವ್ ಮಾಡಿದ್ರೆ ಇವ್ರು ತುಂಬಾ ಫ್ಯಾಮಿಲಿ ಕ್ಯೂಟ್ ಆಗಿ, ಅಂದ್ರೆ ಒಂಥರ ಲೇಡಿ ಡಾನ್ಸ್ ಏನಿರ್ತಾರೆ ಆ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಪ್ರತಾಪನ್ ಅಪ್ರಿಶಿಯೇಟ್ ಮಾಡಿದ್ರು. ಏನಕ್ಕಂದ್ರೆ ಅವಾಗಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರಲ್ಲ, ಅವಿನಾಶು ಮತ್ತು ಅವಿ
ಇವರು ಬಂದಾಗನೇ ಅದೇ ವಾರನೇ ಹೋಗಬೇಕಾಗಿತ್ತು. ಆದ್ರೆ ಪ್ರತಾಪ್ ಅವರು, ವರ್ತೂರ್ ಅವರು, ತುಕಾಲಿ ಅವರು ಸೇರಿ ಅವ್ರನ್ನ ಸೇವ್ ಮಾಡಿದ್ರು. ಅದ ಕಾರಣಕ್ಕೆ ತುಂಬಾ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಅದಾದ್ಮೇಲೆ ತುಂಬಾ ಎಲ್ಲರ ಹತ್ರ ಜೋಡಿಯಾಗಿ ಡ್ಯಾನ್ಸ್ ಮಾಡಿಸಿದ್ರು. ಸಂಗೀತ ಮತ್ತು ಕಾರ್ತಿಕ್ ಹತ್ರ, ಆಮೇಲೆ ತನಿಷಾ ಮತ್ತು ವರ್ತೂರ್ ಅವ್ರ ಹತ್ರ ಹೀಗೆ ಜೋಡಿಯಾಗಿ ಡ್ಯಾನ್ಸ್ ಮಾಡಿದ್ರು. ತುಂಬಾ ಫನ್ ಆಗಿತ್ತು ವರ್ತೂರ್ ಅವರ ಮತ್ತು ತನಿಷಾ ಅವರ ಡ್ಯಾನ್ಸ್. ಹಳ್ಳಿ ಸಾಂಗ್ ಹಾಕಿದ್ರಲ್ಲ ಆ ಸಾಂಗ್ ಅಲ್ಲಿ, ಆಮೇಲೆ ಸಂಗೀತ ಅವ್ರದ್ದು ಹಾಗೆ ಇತ್ತು. ಹೀಗೆ ಒಬ್ಬೊಬ್ಬರನ್ನ ಫನ್ ಕ್ರಿಯೇಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇವ್ರ ಫ್ಯಾಮಿಲಿ ಬಂದಾಗ ಅವರ ಅಕ್ಕ ಮಗಳಂತೂ ಹನಿ ಅಂತ ಹೇಳ್ತೀವಲ್ಲ, ತುಂಬಾ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಟ್ರು. ಕಾರ್ತಿಕ್ ಹಾಗೆ ಕೊಟ್ರು, ಓ ವಿಲ್ಲನ್ ಅಂತ. ಇದೇ ರೀತಿಯಾಗಿ ಅದೊಂದು ಮತ್ತು ನೀವು ಹೇಳೋ ರೀತಿ ಇದೆಲ್ಲ ತುಂಬಾ ಸ್ಲೋ ಆಗಿ ಡೌನ್ ಆಗಿ ಹೇಳ್ತಾ ಇರ್ತಾರ. ಫಾರ್ಮ್ ಆಗಿ ಅಂದ್ರೆ ನೀವು ಎದೆ ತಟ್ಟಿ ಹೇಳ್ತೀವಿ ನೋಡಿ, ಆ ರೀತಿಯಾಗಿ ಒಂದು ವಿಷಯ ಬಂದಾಗ ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ನೇರ ದಿಟ್ಟ ನಿರಂತರವಾಗಿ ಅವ್ರಿಗೆ ನಿನ್ನ ಮಾತು ತಿಳಿಸ ಅಂತ ಹೇಳಿ ಅವ್ರಿಗೊಂದು ಮೆಸೇಜ್ ಕೊಡ್ತಾರೆ. ಅದಾದ್ಮೇಲೆ ಒಂದು ಪಟಾಕಿ ಹಾರಿಸ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಈ ವರ್ಷ ಫೀಮೇಲ್ ಕಂಟೆಸ್ಟೆಂಟ್ ಗೆಲ್ಲಿ, ಮಹಿಳೆಯರೇ ಗೆಲ್ಲಿ, 4 ಜನ ಇದ್ರ, ನೀವು ಗಟ್ಟಿಯಾಗಿ ಪಾಯಿಂಟ್ ಕೊಡ್ಬೇಕು, ಗಟ್ಟಿಯಾಗಿ ಹಾಡ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಅದನ್ನು ಕವರ್ ಮಾಡ್ಕೊಂತಾರೆ. ಹಾಗಂತ ಯಾರು ಮೇಲ್ಸ್ ಕಂಟೆಂಟ್ ಗೆಲ್ಬೇಕಂತಲ್ಲ, ಹೇಳಿದ್ದು ಮಹಿಳೆಯರು ಗೆಲ್ಲಿ ಅಂತ ಹೇಳಿ. ಅದಾದ್ಮೇಲೆ ಬರುತ್ತೆ ನೋಡಿ, ಬಿಗ್ ಬಾಸ್ ಮನೆ ಅಲ್ಲ ಇದು ಸಂಗೀತ ಅವರ ಮನೆ ಅನ್ನೋ ಒಂದು ಲೆವೆಲ್ಗೆ ಆ ಕಂಟೆಸ್ಟೆಂಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಒಬ್ರಲ್ಲ 4 ಜನ ಸಂಗೀತ ಅವರ ಫ್ಯಾಮಿಲಿ ಬರ್ತಾರೆ. ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇವರ ಫ್ಯಾಮಿಲಿ ಬಂದಾಗ ಮಾತ್ರ ಒಬ್ಬೊಬ್ಬರಿಂದ ಒಂದು ಮೆಸೇಜ್ ಸಿಗುತ್ತೆ ಸಂಗೀತ ಅವರಿಗೆ. ಇದಾಗಿ ಅವ್ರ ಅತ್ತಿಗೆ ಬರ್ತಾರೆ. ಅವ್ರ ಅತ್ತಿಗೆ ಬಂದ್ಮೇಲೆ ಯಾವ ರೀತಿ ಆಡ್ತಾ ಇದೆಯಾ, ಯಾಕೆ ಆಡ್ತಾ ಇದೆಯಾ, ಚೆನ್ನಾಗಿ ಆಡ್ತಾ ಇದೆಯಾ, ನೀವು ಕಾರಣರಾಗಿದೆಯಲ್ಲ, ಅಳ್ಬೇಡ ಅಂತ ಹೇಳ್ತಾರೆ. ಬಟ್ ಅವ್ರು ಪ್ರಶ್ನೆ ಮಾಡ್ತಾರೆ ಸಂಗೀತ ಅವರು, ಮನೆದೆಲ್ಲ ಮನೆ ಮಂದಿ ನನಗೆ ಎಗನಸ್ಟ್ ಆಗಿದ್ದಾರೆ, ನನಗೆ ವಿರೋಧವಾಗಿದ್ದಾರೆ. ಅದೇ ರೀತಿಯಾಗಿ ಸಿರಿ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ತನಿಷಾಗಲಿ, ಇಲ್ಲ ನಮ್ರತಾಗ ಫೀಮೇಲ್ ಕ್ಯಾಂಡಿಡೇಟ್ ಆಗಿರೋ ಅವ್ರಿಗೆ ಯಾರು ಅಗೇನೆಸ್ಟ್ ಆಗಲ್ಲ, ನನಗೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಅವ್ರ ಅತ್ತಿಗೆಯವ್ರು ಹೇಳ್ತಾರೆ, ನೀನು ಆಡ್ತಿರೋದೇ ಕರೆಕ್ಟ್, ನೀನು ಚೆನ್ನಾಗಿ ಆಡ್ತಾ ಇದೆಯಾ. ಹೇಳ್ತಾರೆ, ನೀನು ಕಾರ್ನರ್ ಆಗೋದ್ರಿಂದ ನೀನು ತುಂಬಾ ಪಾಪ್ಯುಲರ್ ಆಗಿದೆಯಾ, ನೀನು ಆರ್ಗ್ಯುಮೆಂಟ್ ಮಾಡಿದ್ರೆ ತುಂಬಾ ಪಾಪ್ಯುಲರ್ ಆಗಿದೆ, ಅದೇ ಆಟನ ಕಂಟಿನ್ಯೂ ಮಾಡಂತ ಹೇಳ್ತಾರೆ. ಯಾಕೆಂದ್ರೆ ನೋಡಿ, ಅವ್ರ ವ್ಯಕ್ತಿತ್ವ ಇರೋದೇ ಆಗಂತ ಅವ್ರ ಅಪ್ಪ ಕೂಡ ಹೇಳ್ತಾರೆ ಒಂದು ಟೈಮಲ್ಲಿ. ಯಾಕಂದ್ರೆ ಒಂದು ಫನ್ ಆಗಿ ಒಂದು ರೀಲ್ಸ್ ವೈರಲ್ ಆಗಿದೆ, ರೋಡ್ ಬಂದು ಗಂಧರ್ವರು ರಾಕ್ಷಸರ ಟಾಸ್ಕ್ ಅಲ್ಲಿ ವರ್ತೂ ಸಂತೋಷ್ ಅವರು ನಾನು ಬಿಟ್ಬಿಡಮ್ಮ ಅಂತ ಮಾತಾಡೋಕ್ಕಾಗಲ್ಲ, ಒಳಗೆ ಹೋಗ್ಬಿಡ್ತಿ ಅಂತ ಹೇಳ್ತಾರೆ. ಆ ಆಕ್ಷನ್ ಮಾಡಿ ತೋರಿಸ್ತಾರೆ ಸಂಗೀತ ಅವರ ತಂದೆ. ಅದೇ ರೀತಿಯಾಗಿ ಅವ್ರ ಜೀವನದಲ್ಲಿ ಆಗಿರೋ ಇನ್ಸಿಡೆಂಟ್ಗಳು ಹೇಳ್ತಾರೆ. ಯಾರ ಆ ಡ್ರೈವರ್ ಕರೆದು ಜಗಳ ಆಡ್ಬೇಕಂದ್ರೆ ಅವ್ರು ಬಿಟ್ಟು ಓಡೋಗ್ಬಿಡ್ತಾರೆ. ಆ ರೀತಿಯಾಗಿ ಸಂಗೀತ ಅವರ ವ್ಯಕ್ತಿತ್ವ ಇರೋದೇ ಹೀಗಂತ ಒಂದು ಹೇಳ್ಕೊಟ್ರು. ಅದು ನೆಗೆಟಿವ್ ಆಗ್ಬೋದು, ಇಲ್ಲ ಪಾಸಿಟಿವ್ ಆಗ್ಬಾರ್ದು. ಬಟ್ ಸಂಗೀತ ಅವರ ಕ್ಯಾರೆಕ್ಟರ್ ಏನಂದ್ರೆ ಯಾರೇ ಒಂದು ಮಾತಂದ್ರು ಅನ್ಸ್ಕೊಳಲ್ಲ, ಯಾರಿಗೆ ಒಂದು ವಾದ ಮಾತ್ರ ಆರ್ಗ್ಯುಮೆಂಟ್ ವಾದ ತುಂಬಾ ಮಾಡ್ತಾರೆ, ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಸಂಗೀತ ಅವರ ಫ್ಯಾಮಿಲಿ ಅವ್ರ ಬಗ್ಗೆ ಹೇಳ್ಕೊಟ್ರು. ಇದು ಕೆಲವು ಕಡೆ ಲೇಡಿ ಡಾನ್ಸ್ ಸಂಗೀತ ಅಂತಾರೆ, ಇನ್ನು ಕೆಲವು ಇರೋದು ಈಗೋ ಇಷ್ಟು ಇವ್ರಿಗೆ ತುಂಬಾ ಆಟಿಟ್ಯೂಡ್ ಇದೆ ಅಂತ ಇನ್ನು ಕೆಲವರು ಅಂತಾರೆ. ಅದು ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಪಾರ್ಶಾಲಿಟಿ ಆಗಿದ್ದು ಎಲ್ಲ ಸ್ವಲ್ಪ ಕಾಣುತ್ತೆ. ಇಲ್ಲೇ ದಿನ ಫ್ಯಾಮಿಲಿ ಬಂದಾಗ, ಫ್ಯಾಮಿಲಿ ವೀಕ್ ಬಂದಾಗ ಅದರಲ್ಲಿ ಕೇವಲ ಒಬ್ಬೊಬ್ಬರೇ ಬಂದ್ರು. ಬಟ್ ಇವತ್ತಾಲೆ ಸ್ಟಾರ್ಟಿಂಗ್ ಅಲ್ಲೇ ಒಬ್ರು ಬಂದ್ರು, ಆಮೇಲೆ 2 ಬಂದ್ರು, ಅದಾದ್ಮೇಲೆ 4 ಜನ ಬಂದ್ರು. ಇದೇ ರೀತಿಯಾಗಿ ಸಂಗೀತ ಅವ್ರಿಗೆ ಫುಲ್ ಕಂಫರ್ಟ್ ಝೋನ್ ಆಗಿ ಅವ್ರಿಗೆ ಬೇಕಾಗಿರೋ ಉತ್ತರಗಳು, ಅವ್ರಿಗೆ ಬೇಕಾಗಿರೋ ಪ್ರಶ್ನೆಗಳಿಗೆ ತುಂಬಾ ಅನುಕೂಲ ಆಯಿತು. ಮುಂದೆ ಗೇಮ್ ಆಡೋಕ್ಕೆ ಯಾವ ರೀತಿ ಇರಬೇಕು, ಯಾವ ರೀತಿ ಆಡಬೇಕು, ಮುಂದೆ ನಾನು ಕಾರ್ನರ್ ಆಗಿರ್ಬೇಕಾ, ಒಬ್ಬಳೇ ಆಡ್ಬೇಕಾ, ಇಂಡಿವಿಜುವಲ್ ಆಡ್ಬೇಕಂತ ಇಲ್ಲಿ ಸಂಗೀತರ ಫ್ಯಾಮಿಲಿ ಹೇಳಿದ್ದು ಅದನ್ನೇ, ನೀನು ಯಾವಾಗಲೂ ಇಂಡಿವಿಜುವಲ್ ಆಗು, ಒಬ್ಬರಿಗೆ ಸೇರೋಕೆ ಹೋಗೋಣ ಅಂದ್ರು. ಅದಾದ್ಮೇಲೆ ಕಾರ್ತಿಕ್ ವಿಷಯ ಬರುತ್ತೆ. ಅವರಮ್ಮ ಡೈರೆಕ್ಟ್ ಆಗಿ ಹೇಳ್ತಾರೆ, ಸ್ವಲ್ಪ ಪ್ರೀತಿ ಆಯ್ತಾ, ಸ್ವಲ್ಪ ಪಾರ್ಟ್ನರ್ ಆಗಿ ಏನೋ ಜೊತೆ ಆದ್ರ ಏನೋ ತಪ್ಪು ಮಾಡ್ದ, ತಲೆ ತಗ್ಸೋ ಕೆಲಸ ಏನೋ ಮಾಡಿದಂದ್ರೆ ಸ್ವಲ್ಪ ಆಯ್ತು ಅಂತ ಸಂಗೀತ ಅವರ ಮದನ ಹೇಳ್ಕೊಂತಾರೆ ಸಂಗೀತ ಅವ್ರ ಹತ್ರ. ಈ ರೀತಿಯಾಗಿ ಎಲ್ಲ ಆಗುತ್ತೆ. ಬಟ್ ಕಳೆದ ವಿಡಿಯೋಗಳೆಲ್ಲ ನೋಡಿದಾಗ ಸಂಗೀತ ಅವರ ಫ್ಯಾಮಿಲಿ ಬಂದಿತ್ತು, ವಿನಯರಿಗೆ ವಾರ್ನ್ ಮಾಡಿದ್ರು, ಬೆಳೆದ್ಬಿಟ್ರು, ಹಾಗಂದ್ರು ಹೀಗಂದ್ರು ಅಂತೆಲ್ಲ ವಿಡಿಯೋಸ್ ಬಂದಿದ್ದು. ಅಂಥದ್ದೇನೂ ಇಲ್ಲ, ಸಿಂಪಲ್ ಆಗಿ ಎಲ್ಲರ ಹತ್ರ ಸಂಗೀತ ಅವರ ಅಣ್ಣನೇ ಹೇಳಿದ್ರು, ನಿಮ್ಮ ಫೋಕಸ್ ನಿಮ್ಮ ಪಾಸ್ಪಾಸಿಟಿ ಏನಿದೆ ಅದು ತುಂಬ ಚೆನ್ನಾಗೇ ಇದೆ. ಬಟ್ ಸ್ವಲ್ಪ ಅಗ್ರೆಸಿವ್ ಕಡಿಮೆ ಮಾಡ್ಕೊಂಡ್ರೆ, ನಿಮ್ಮ ಆಟ ಇದೇ ರೀತಿ ಆಡ್ಕೊಂಡ್ರೆ ಅದು ತುಂಬ ಚೆನ್ನಾಗಿದೆ ಅಂತ ಸಂಗೀತ ಅವರನ್ನ ಕ್ಲಾರಿಟಿ ಕೊಡ್ತಾರೆ ವಿನಯ್ ಅವರಿಗೆ. ಮತ್ತೆ ಫ್ಯಾಮಿಲಿ ಎಪಿಸೋಡ್ ಎಲ್ಲ ಹೀಗಿತ್ತು. ಈ ಎಪಿಸೋಡ್ ಹೋದ್ಮೇಲೆ ಬಿಗ್ ಬಾಸ್ ಅವ್ರ ಪಾರ್ಶಾಲಿಟಿ ತೋರಿಸಿದ್ರ ಇಲ್ವಾ, ಮತ್ತೆ ಯಾರು ಕಂಟೆಸ್ಟೆಂಟ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಯಾರು ರಿಯಲ್ ಆಗಿತ್ತು, ಯಾರು ಸ್ವಲ್ಪ